ಅಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡಲಿಕ್ಕೆ ನಮ್ಮ ಸ್ವಾಮಿ ಸೌಖ್ಯಾನಂದರು ಬಂದಿದ್ರು. ಸರಿ, ಅವರು ಬಹಳ ನಿರೀಕ್ಷೆ ಇಟ್ಕೊಂಡು ಅಲ್ಲಿಗೆ ಹೋಗಿ ಪುಸ್ತಕ ಮಾಳಿಗೆ ಇಟ್ಕೊಂಡು ಒಂದಿಷ್ಟು ಪುಸ್ತಕ ಜನಗಳು ತಗೊಂಡು ಅಲ್ಲಿ ಹೋಗಿ ನೋಡ್ತೇವೆ. ಆಡಿಟೋರಿಯಂ ಚೆನ್ನಾಗಿತ್ತು. ಇದು ಇಲ್ಲಿ ಕಿಸಾನ್ ಫ್ಯಾಕ್ಟ್ರಿ ಉಂಟಲ್ಲ, NGF ಫ್ಯಾಕ್ಟ್ರಿ, ಒಳ್ಳೆ ಆಡಿಟೋರಿಯಂ, ಶಾಲೆ ವಾರ್ಷಿಕೋತ್ಸವ ಶುರುವಾಯಿತು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಂಸ್ಕೃತಿ ಅಂತ ಹೇಳ್ತಕ್ಕಂಥದ್ದು ಇನ್ನು ಉಳ್ಕೊಂಡಿದೆ ಅಂತ ಇಲ್ಲಿ ಬಂದಲ್ಲಿ ಗೊತ್ತಾಯ್ತು ನನಗೆ. 2 ಮಕ್ಕಳು ಬಂದಲ್ಲ, ಹಾಡು ಎಷ್ಟು ಚಂದ ಹಾಡು ಹೇಳಿದ್ರು. ನೀವೆಲ್ಲ ಹಿಂದೆ ತಾಯಂದ್ರು ಸಂತೋಷ ಪಟ್ಟರು. ಸಾಮಾನ್ಯವೇ ಅದು. ಸಂಸ್ಕೃತಿ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ, ಭವ್ಯವಾದ ಸಂಸ್ಕೃತಿ. ಆದರೆ ಅಲ್ಲಿ ನೀವು ನೋಡ್ಬೇಕಿತ್ತು, ಕಿವಿ ಕಿತ್ತೋಗುವಂತ ಹಾಡುಗಳು, ಅರ್ಥ ಇಲ್ಲದಂತ ಹಾಡುಗಳು ಮಕ್ಕಳ ಹತ್ರ ಡ್ಯಾನ್ಸ್ ಮಾಡಿಸ್ತಾರೆ. ತಂದೆ ತಾಯಿಗಳು ತಿಳ್ಕೊಳ್ಳಿ, ಹೇಳ್ತೀನಿ ನಾನು. ಮಕ್ಕಳ ಹತ್ರ ಅರ್ಥವಿಲ್ಲದ ಹಾಡಿಗೆ ಡ್ಯಾನ್ಸ್ ಈಗಲಿಂದಲೇ ಅವರಿಗೆ ಆ ರೀತಿಯ ಸಂಸ್ಕೃತಿ. ಖುಷಿ ಆಯ್ತು ನನಗೆ. ಇನ್ಯಾರಿದ್ದಾರೆ? ಹಾಡಿ ಹಾಡಿ. ಅದಕ್ಕೆ ನಾನು ಆಲೋಚಿಸಿದೆ, ಅವನು ಹೇಗೆ ಬರ್ತಿದ್ದ ಗೊತ್ತಾ? ಮಕ್ಕಳು ಬರ್ತಾ ಇದ್ದ, ಜೊತೆಗಿರ್ಲಿಲ್ಲ. ಅಲ್ಲಿಂದಲೇ ಇಡೀ ಭಾರತದ ಜನಕ್ಕೆ ತಮ್ಮ ಪ್ರಾಣ ಮಾನ ಅದನ್ನೆಲ್ಲ ದಾನ ಕೊಟ್ಟರು. ಅದಕ್ಕೆ ಮಾತಿದೆ ಒಂದು ಕವಿ ಕಾಣದ, ರವಿ ಕಾಣದನ್ನು ಕವಿ ಕಂಡ ಅಂತ. ಕೀರ್ತನ ಸಂಗ್ರಹ ಭಾಗ 1. ಪ್ರಾಣ ಮಾನ ದಾನ ಗೈದ. ಎಷ್ಟು ಸತ್ಯ ಹೇಳಿಲ್ಲ ಈ ಹಾಡನ್ನ. ಈ ಹಾಡಿನ ಒಳಕ್ಕೂ ಹೋಗ್ಬೇಕು. ಇವತ್ತು ಬೆಳಗ್ಗೆ ತಾನೇ ನಾನು ವಿವೇಕಾನಂದರ ಭವ್ಯ ಜೀವನದ ಓದ್ತಾ ಇದ್ದೆ. ವಾಟ್ಸಾಪ್ನಲ್ಲಿ ದಿನ ಕಳಿಸ್ತಾರೆ. ದೀನ ಭಾರತೀಯ ಜನಕ್ಕೆ ಅಂತ ಬರಿಬೇಕಾದ್ರೆ ಆಲೋಚನೆ ಮಾಡಿ, ಆ ದೀನತೆಯ ಅವಸ್ಥೆಯನ್ನು ಸ್ವಾಮೀಜಿಯವರು ಅಮೆರಿಕದಲ್ಲಿ ಕೂಡ ಅನುಭವಿಸ್ತಾರೆ. ಬಾಸ್ಟನ್ನಿಗೆ ಹೋಗ್ತಾರೆ. ಅಲ್ಲಿ ಅವರು ಆ ಮಹಿಳೆಯ ಅತಿಥಿ ಆಗದಕ್ಕೆ ಮುಂಚೆ ಎಷ್ಟು ಕಷ್ಟಪಡ್ತಾರೆ.